ಎಕ್ಸ್ಟ್ರಾ ಕ್ಯಾಶ್ ಬೇಕಾ? ನೋ ವರೀಸ್. ನಿಮ್ಮ ಇನ್ವೆಸ್ಟ್ಮೆಂಟ್ಸ್ಗಳನ್ನು ನೀವು ಸೆಲ್ ಮಾಡೋದು ಬೇಡ. ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟೀಸ್ LAS ಮೂಲಕ ನೀವು ನಿಮ್ಮ ಎಕ್ಸಿಸ್ಟಿಂಗ್ ಹೋಲ್ಡಿಂಗ್ಸ್ ಅನ್ನು ಕೊಲಾಟ್ರಲ್ ಆಗಿ ಯೂಸ್ ಮಾಡಿ ನಿಮಗೆ ಬೇಕಾದ ಫಂಡ್ಸ್ ಅನ್ನು ತಗೋಬಹುದು. LASಗಾಗಿ ವೆರೈಟಿ ಆಫ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಲಿವರೇಜ್ ಮಾಡೋಕ್ಕೆ ನಿಮಗೆ ಫ್ಲೆಕ್ಸಿಬಿಲಿಟಿ ಇದೆ. ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ನಿಮಗೆ ಸ್ಟಾಕ್ಸ್ ಇದ್ದರೆ ಅದರ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ನೀವು ಲೋನ್ ತಗೋಬಹುದು. ಟಿಪಿಕಲಿ ನೀವು ಆ ವ್ಯಾಲ್ಯೂ ಅಲ್ಲಿ 50% ಅನ್ನು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ₹20 lakhs ವರೆಗೂ ಬಾರೋ ಮಾಡಬಹುದು. ಮ್ಯೂಚುವಲ್ ಫಂಡ್ಸ್ LASಗಾಗಿ ಡೆಟ್ ಫಂಡ್ಸ್ ಮತ್ತು ಈಕ್ವಿಟಿ ಫಂಡ್ಸ್ ಎರಡನ್ನು ಯೂಸ್ ಮಾಡಬಹುದು. ನೆಟ್ ಅಸೆಟ್ ವ್ಯಾಲ್ಯೂ NAV ಮೇಲೆ ಲೋನ್ ಅಮೌಂಟ್ ಡಿಪೆಂಡ್ ಆಗಿರುತ್ತೆ. ಡೆಟ್ ಫಂಡ್ಸ್ಗಾಗಿ 80% ವರೆಗೂ ಅಂಡ್ ಈಕ್ವಿಟಿ ಫಂಡ್ಸ್ಗಾಗಿ 50% ವರೆಗೂ ನೀವು ಬಾರೋ ಮಾಡೋಕ್ಕೆ ಎಕ್ಸ್ಪೆಕ್ಟ್ ಮಾಡಬಹುದು. ಬಾಂಡ್ಸ್ ಅಂಡ್ ಡಿಬೆಂಚರ್ಸ್ ಈ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಕೊಲೆಟ್ರಲ್ ಆಗಿ ಕೂಡ ಪ್ಲೆಜ್ ಮಾಡಬಹುದು. ಟೈಪ್ ಆಫ್ ಬಾಂಡ್ ಮೇಲೆ ಲೋನ್ ಪರ್ಸೆಂಟೇಜಸ್ ವೇರಿ ಆಗುತ್ತೆ. ಗುಡ್ ಸರೆಂಡರ್ ವ್ಯಾಲ್ಯೂ ಇರೋ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯನ್ನು ನೀವು ಇಟ್ಟಿದ್ರೆ ಅದರ ಮೇಲೆ ನೀವು ಲೋನ್ ತಗೋಬಹುದು. ಟಿಪಿಕಲಿ ಸರೆಂಡರ್ ವ್ಯಾಲ್ಯೂನಲ್ಲಿ 80% ವರೆಗೂ ನೀವು ಲೋನ್ ತಗೋಬಹುದು. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ETFs ಈ ಬ್ಯಾಸ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಅನ್ನು ಕೊಲೆಟ್ರಲ್ ಆಗಿ ಕೂಡ ಯೂಸ್ ಮಾಡಬಹುದು ಮತ್ತು ಅಂಡರ್ಲೈಂಗ್ ಅಸೆಟ್ಸ್ಗಳ ಮೇಲೆ ಲೋನ್ ಪರ್ಸೆಂಟೇಜಸ್ ಡಿಟರ್ಮೈನ್ ಆಗುತ್ತೆ. LASನ ಬೆನಿಫಿಟ್ಸ್ ಅನ್ನು ನೋಡೋಣ. ಕ್ಯಾಶ್ ಆಕ್ಸೆಸ್ ಮಾಡೋಕ್ಕೆ ನೀವು ನಿಮ್ಮ ಅಸೆಟ್ಸ್ ಅನ್ನು ಸೆಲ್ ಮಾಡಬೇಕಾಗಿಲ್ಲ. LAS ಅನ್ನು ಆಫ್ ಮಾಡೋದ್ರಿಂದ ಓನರ್ಶಿಪ್ ಮತ್ತು ಫ್ಯೂಚರ್ ಗ್ರೋತ್ನ ಪೊಟೆನ್ಷಿಯಲ್ ಅನ್ನು ನೀವು ರಿಟೈನ್ ಮಾಡ್ಕೊಳ್ತೀರಾ. ಅನ್ಸೆಕ್ಯೂರ್ಡ್ ಲೋನ್ಸ್ ಅನ್ನು ಕಂಪೇರ್ ಮಾಡಿದಾಗ LAS ಆಗಾಗ್ಗೆ ಲೋಯರ್ ಇಂಟ್ರೆಸ್ಟ್ ರೇಟ್ಸ್ ಅನ್ನು ಕೊಡುತ್ತೆ. ಕೊಲಾಟ್ರಲ್ ಪ್ರೊವೈಡ್ ಮಾಡಿದ ಸೆಕ್ಯೂರಿಟಿಯಿಂದ ಒಳ್ಳೆಯದೇ ಆಯಿತು. ಎಮರ್ಜೆನ್ಸೀಸ್ ಅನ್ನು ಹ್ಯಾಂಡಲ್ ಮಾಡೋದಾಗಿರಲಿ ಅಥವಾ ಪ್ಲಾನ್ಡ್ ಎಕ್ಸ್ಪೆನ್ಸಸ್ ಆಗಿರಲಿ ಲೋನ್ ಅನ್ನು ವೇರಿಯಸ್ ನೀಡ್ಸ್ಗೆ ಯೂಸ್ ಮಾಡಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯನ್ನು ಡಿಸ್ಟರ್ಬ್ ಮಾಡದೆ ಫಂಡ್ಸ್ ಅನ್ನು ಆಕ್ಸೆಸ್ ಮಾಡೋ ಒಂದು ಸ್ಮಾರ್ಟ್ ವೇ ಆಗಿ LAS ಇರುತ್ತೆ. ನಿಮಗೆ LAS ಬಗ್ಗೆ ಅಥವಾ ಹೇಗೆ ವರ್ಕ್ ಆಗುತ್ತೆ ಅಂತ ಕ್ವೆಶನ್ಸ್ ಏನಾದರೂ ಇದ್ದರೆ ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ ಅಂಡ್ ಇದೇ ಥರ ಪರ್ಸನಲ್ ಫಿನಾನ್ಸ್ ಟಿಪ್ಸ್ಗಾಗಿ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Investment in securities market are subject to market risks. Read all the related documents carefully before investing.